ವೆಲ್ಕಮ್ ಟು ಚಿತ್ರ ವಿಚಾರ ಚಾನಲ್. ನಾನಿವತ್ತು ಕನ್ನಡ ಇಂಡಸ್ಟ್ರಿಯ ಡೌನ್ಫಾಲ್ಗೆ ಕಾರಣ ಏನೇನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. 2026 ಈಗ ಆಲ್ರೆಡಿ 6 ತಿಂಗಳು ಕಳೆದೋಗಿದೆ. ಈ 6 ತಿಂಗಳಲ್ಲಿ ಒಟ್ಟು 110ಕ್ಕೂ ಅಧಿಕ ಕನ್ನಡ ಸಿನಿಮಾಗಳು ರಿಲೀಸ್ ಆಗಿವೆ. ಈ 110ಕ್ಕೂ ಹೆಚ್ಚು ಚಿತ್ರಗಳ ಬಡ್ಜೆಟ್ 250 ಕೋಟಿಗೂ ಅಧಿಕ. ಇದರ ಗಳಿಕೆ ಆಗಿರೋದು ಕೇವಲ 90 ಕೋಟಿ. ಪ್ರೊಡ್ಯೂಸರ್ಸ್ಗೆ ಲಾಸ್ ಆಗಿರೋದು ಈ ಒಂದು 6 ತಿಂಗಳಲ್ಲಿ 160 ಕೋಟಿ. ಆ್ಯಾವ್ರೇಜ್ ತಗೊಂತು ಅಂದರೆ ಒಂದು ಸಿನಿಮಾಯಿಂದ 81 ಲಕ್ಷ ಗಳಿಕೆ ಕಂಡಿದೆ ಈ ವರ್ಷ, ಈ ಒಂದು 6 ತಿಂಗಳಲ್ಲಿ. ಇನ್ನು ಮಿಕ್ಕಿರುವಂತಹ 6 ತಿಂಗಳು ಯಾವ ರೀತಿ ಹೋಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಯಶ್ ಅವರ ಟಾಕ್ಸಿಕ್ ಹಾಗೆ ಇನ್ನಿತರ ಸಿನಿಮಾಗಳು ಬರೋದ್ರಿಂದ ಖಂಡಿತವಾಗ್ಲೂ ಚೇತರಿಕೆ ಕಾಣ್ಬೋದು. ಈ ಒಂದು ಡೌನ್ಫಾಲ್ಗೆ ಕಾರಣ ಬಂದು ಬಿಗ್ ಬಡ್ಜೆಟ್. ಯಾವುದೇ ಸ್ಟಾರ್ ಹೀರೋ ತಗೊಳ್ಳಿ, ಅವರು ಈಗೇನು ಮಾಡ್ತಾಯಿದ್ದಾರೆ ಅಂದರೆ ಸ್ಟೋರಿ ಇರಲ್ಲ, ಪ್ಯಾನ್ ಇಂಡಿಯಾ ಕತೆ, 5 ಭಾಷೆಯಲ್ಲಿ ರಿಲೀಸ್ ಆಗಬೇಕು, 100 ಕೋಟಿನೇ ಬೇಕು. ಆದರೆ ಅವ್ರಿಗೆ ಮಾರ್ಕೆಟ್ ಕರ್ನಾಟಕದಲ್ಲಿ ಒಂದು 50 ಕೋಟಿ ಕಲೆಕ್ಷನ್ ಆಗುತ್ತೆ ಅಂದ್ಕೊಳ್ಳಿ. ಆದರೆ 100 ಕೋಟಿ ಹಾಕ್ತಾರೆ, ಬಟ್ ಅದು ವರ್ಕೌಟ್ ಆಗಲ್ಲ. ಆ್ಯಂಡ್ ಕಂಟೆಂಟ್ ಕೂಡ ಇರಲ್ಲ, ಕ್ರಿಂಜ್ ಸ್ಟೋರಿ ಮಾಡ್ತಾರೆ. ಡೈರೆಕ್ಟರು ಇದಕ್ಕೆ ಕಾರಣ ಅಂತಲೂ ಹೇಳ್ಬೋದು. ಆ ಒಂದು ಕತೆ ಹಳೇ ಕಾಲದ ಕತೆನೇ ಬರೀತಾ ಇದ್ದಾರೆ. ಈ ಒಂದು ಕಾರಣ 2 ನೋಡೋದಾದರೆ, 4 ವಾರದಲ್ಲೇ OTTಗೆ ಬರೋದ್ರಿಂದ ಜನ ಯಾಕೆ ನಾವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು, 200 ರೂಪಾಯಿ ಟಿಕೆಟ್ ತೊಗೊಂಡು ಪಾರ್ಕಿಂಗಿಗೂ 100 ರೂಪಾಯಿ ಕೊಟ್ಟು ಎಂತಕ್ಕೆ ನೋಡಬೇಕು, ಅದ್ರ ಬದಲು ಸಬ್ಸ್ಕ್ರಿಪ್ಷನ್ ತೊಗೊಂಡು ಮನೇಲೇ ನೋಡೋಣ ಅಂತ ಮೈಂಡ್ಸೆಟ್ ಇರುತ್ತೆ. ಅದೇ ನಮ್ಮ ಸೌತ್ ಇಂಡಸ್ಟ್ರಿನಲ್ಲಿ ಈ ಒಂದು ಮಿಂಚ್ತಾ ಇರುವಂಥ ಇಂಡಸ್ಟ್ರಿ ಯಾವುದಪ್ಪ ಅಂದರೆ ಮಲಯಾಳಂ ಇಂಡಸ್ಟ್ರಿ. ಪ್ರತಿ ವರ್ಷವೂ ಒಂದು ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಚಿತ್ರಗಳು ಬರ್ತಿದೆ, ಹಾಗೂ ಒಳ್ಳೆ ಗಳಿಕೆ ಕೂಡ ಮಾಡ್ತಿದೆ. ವರ್ಷದಿಂದ ವರ್ಷಕ್ಕೆ ಮಲಯಾಳಂ ಇಂಡಸ್ಟ್ರಿ ಬೆಳೀತಾ ಹೋಗ್ತಿದೆ. ಅದು ಒಂದು ಕಾಲದಲ್ಲೂ ಕೂಡ ಮಲಯಾಳಂ ಇಂಡಸ್ಟ್ರಿ ಡೌನ್ಫಾಲಲ್ಲಿತ್ತು. ಇತ್ತೀಚಿನ ವರ್ಷಗಳಲ್ಲಿ, ಕಳೆದ 4-5 ವರ್ಷಗಳಲ್ಲಿ ಯಾವ ರೀತಿ ಬೆಳೆದಿದೆ ಅಂದರೆ ಎಲ್ಲರೂ ಅವರ ಕಡೆ ತಿರುಗಿ ನೋಡಬೇಕು, ಆ ರೀತಿ ಬೆಳೆದಿದೆ ಅಂತ ಹೇಳ್ಬೋದು. ಇನ್ನು 3ನೇ ಕಾರಣ ಏನಪ್ಪ ಅಂದರೆ, ಒಂದು ಸ್ಟೋರಿನ ಕಾಪಿ ಮಾಡೋದು. ಅಂದರೆ ಈಗ ಡೈರೆಕ್ಟಾಗಿ ರೀಮೇಕ್ ಮಾಡಲ್ಲ, ಕಾಪಿ ಮಾಡೋದು. ಅದೇ ಒಂದು ಸೀನ್ನ ಇಲ್ಲಿ ಬೇರೆ ರೀತಿ ತೆಗೆಯೋದು ಅಥವಾ ಅದೇ ರೀತಿ ತೆಗೆಯೋದು. ಆದ್ದರಿಂದ ಯಾರು ನೋಡೋಕ್ಕೆ ಇಷ್ಟಪಡ್ತಾರೆ? ಅದೇ ಕಾಂತಾರ ಸಿನಿಮಾ ಬಂದಾಗ, 777 ಚಾರ್ಲಿ ಸಿನಿಮಾ ಬಂದಾಗ, KGF ಚಿತ್ರ ಬಂದಾಗ, ಈ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಚಿತ್ರ ಬಂದಾಗ, ಕಾಟೇರ ಫಾರ್ ಎಕ್ಸಾಂಪಲ್ ತೊಗೊಳ್ಬೋದು, ಅದು ಕೂಡ ಒಂದೊಳ್ಳೆ ಕಂಟೆಂಟ್ ಇರುವಂತಹ ಚಿತ್ರ. ಈ ರೀತಿ ಸಿನಿಮಾಗಳನ್ನ ನೋಡೋಕ್ಕೆ ಬಯಸ್ತಾರೆ ಹೊರ್ತು ಕ್ರಿಂಜ್ ಸ್ಟೋರಿ, ಅದೇ ಜಾತ್ರೆ ಸೆಟಪ್, ಅದೇ ಒಂದು ಹಳೇ ಕಾಲದ ಸ್ಟೋರಿನ ನೋಡೋಕ್ಕೆ ಯಾರು ಇಷ್ಟಪಡಲ್ಲ. ಈಗ ಅಪ್ಡೇಟ್ ಆಗಿದ್ದಾರೆ ಜನಗಳು ಕೂಡ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, 20 ಕೋಟಿಲಿ ತೆಗೆಯುವಂತಹ ಚಿತ್ರನ 80-100 ಕೋಟಿ ಹಾಕ್ತಾರೆ. ಅಂದರೆ VFX ಕೂಡ ಚೆನ್ನಾಗಿ ಮಾಡಿರಲ್ಲ, ಅಷ್ಟು ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ. ಥಿಯೇಟ್ರಲ್ಲಿ ನೋಡಿದ್ರೆ VFXನ ನೋಡೋಕ್ಕೆ ಆಗಲ್ಲ, ಆ ರೀತಿ ಹಾಳು ಮಾಡಿ ಇಟ್ಟಿರ್ತಾರೆ VFXು. ಹಾಗೂ 3 ಕೋಟಿಯಿಂದ 40 ಕೋಟಿವರೆಗೂ ಸುರಿದು ಒಳ್ಳೆ ಸಿನಿಮಾನ ಮಾಡ್ಬೋದು ಕಂಟೆಂಟ್ನ ಇಟ್ಕೊಂಡು. ಬಟ್ ಇವರು ಕಂಟೆಂಟ್ನ ನೋಡ್ತಾ ಇಲ್ಲ, ಬರೀ ಪ್ಯಾನ್ ಇಂಡಿಯಾ. ಬಟ್ ಅದೇ ಬ್ಯಾಕ್ ಫೈರ್ ಆಗ್ತಾ ಇರೋದು ಅಂತ ಅನಿಸುತ್ತೆ. ಯುವ ನಿರ್ದೇಶಕರು ಬೇರೆ ಬೇರೆ ಕತೆಗಳನ್ನ ತರಬೇಕು,
ಆಡಿಯನ್ಸ್ ಖಂಡಿತವಾಗ್ಲೂ ಮೆಚ್ಯೂರ್ಡ್ ಆಗಿದ್ದಾರೆ, ಒಳ್ಳೊಳ್ಳೆ ಕಂಟೆಂಟ್ನ ಕೇಳ್ತಾ ಇದ್ದಾರೆ. ಅಂದರೆ ಬಡ್ಜೆಟ್ ಮ್ಯಾಟ್ರ್ ಆಗಲ್ಲ, ಕಂಟೆಂಟ್ ಈಸ್ ದ ಕಿಂಗ್ ಅಂತ ಹೇಳ್ಬೋದು. ಇದಿಷ್ಟಾಗಿತ್ತು ನನ್ನ ಒಪಿನಿಯನ್. ನಿಮಗೇನಿಸ್ತು? ಕನ್ನಡ ಇಂಡಸ್ಟ್ರಿಯ ಡೌನ್ಫಾಲ್ಗೆ ಕಾರಣ ಏನಿರ್ಬೋದು ಅಂತ ನೀವು ಕೂಡ ಕಾಮೆಂಟ್ ಮಾಡ್ಬೋದು. ಕನ್ನಡ ಇಂಡಸ್ಟ್ರಿ ಖಂಡಿತವಾಗ್ಲೂ ಕಮ್ಬ್ಯಾಕ್ ಮಾಡಬೇಕು, ಎಲ್ಲರೂ ನಮ್ಮ ಕಡೆ ತಿರುಗಿ ನೋಡುವಂಗೆ ಮಾಡಬೇಕು. ಖಂಡಿತ ಟಾಕ್ಸಿಕ್ ರಿಲೀಸ್ ಆದಮೇಲೆ ಅದಾಗುತ್ತೆ, ಬಟ್ ಅಷ್ಟಕ್ಕೆ ಸೀಮಿತವಾಗಿರಬಾರ್ದು. ಅದಾದ ನಂತರನೂ ಬೇರೆ ಬೇರೆ ಒಳ್ಳೆಯ ಚಿತ್ರಗಳು ಕೂಡ ಬರಬೇಕು. ಓನ್ಲಿ ಯಶ್ ಬರಬೇಕು ಅಂತಲೇ ಅಲ್ಲ, ಯಶ್ ಅವ್ರನ್ನ ಹೊರತುಪಡಿಸಿ ಬೇರೆಯವರು ಕೂಡ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.